ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯ ರಾಜಕೀಯದಲ್ಲಿ ಅರೆಸ್ಟ್ ಆದ ಮೂರನೇ ಶಾಸಕ ಚಂದ್ರು ಲಮಾಣಿ. ಲೋಕಾಯುಕ್ತರಿಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿರುವ ಎರಡನೇ ಶಾಸಕ ಇವರು. 2009ರಲ್ಲಿ ಇದೇ ರೀತಿ ಲೋಕಾಯುಕ್ತರಿಂದ ವೈ ಸಂಪಂಗಿ ಬಂಧನ ಆಗಿದ್ರು. ಶಾಸಕರ ಭವನದಲ್ಲಿ ಲಂಚ ಸ್ವೀಕರಿಸ್ತಾ ಇದ್ದಂತ ಸಂದರ್ಭದಲ್ಲಿ ಬಳಿಕ 2012ರಲ್ಲಿ 3.5 ವರ್ಷ ಜೈಲು ಶಿಕ್ಷೆಗೆ ಗುರಿಯಾಗಿದ್ರು ವೈ ಸಂಪಂಗಿ ಕೇಸ್ ಬಳಿಕ ಇದೀಗ ಬಿಜೆಪಿ ಶಾಸಕ ಚಂದ್ರು ಲಮಾಣಿ ಲೋಕಾಯುಕ್ತರ ಬಲೆಗೆ ಬಿದ್ದಿದ್ದಾರೆ. ತಮ್ಮ ಒಡೆತನದ ಆಸ್ಪತ್ರೆಯಲ್ಲೇ ಅವರು ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ಅವರನ್ನ ಚನ್ನಗಿರಿ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ಮೇಲೂ ಲೋಕಾಯುಕ್ತ ದಾಳಿಯಾಗಿತ್ತು. ಲಂಚ ಸ್ವೀಕಾರ ಕೇಸ್ನಲ್ಲಿ ಬಂಧನಕ್ಕೂ ಒಳಗಾಗಿದ್ರು ವಿರೂಪಾಕ್ಷಪ್ಪ. ರಾಜ್ಯ ರಾಜಕೀಯದಲ್ಲಿ ಅರೆಸ್ಟ್ ಆದಂತ ಮೂರನೇ ಶಾಸಕ ಚಂದ್ರು ಲಮಾಣಿ, ಅದು ಕೂಡ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದವರು. ಎರಡನೇ ಶಾಸಕ ಇವರು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದವರು. ಈ ಹಿಂದೆ 2009ರಲ್ಲಿ ವೈ ಸಂಪಂಗಿ ಶಾಸಕರಾಗಿದ್ರಲ್ಲ, ಆ ಸಂದರ್ಭದಲ್ಲಿ ಅವರನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಅಂದ್ರೆ ಲಂಚ ಪಡೆಯುವಂತ ಸಂದರ್ಭದಲ್ಲಿ. ಸೊ ಅದಾದ ನಂತರ ಅವರಿಗೆ ಶಿಕ್ಷೆ ಆಗಿತ್ತು. ಸಂಪಂಗಿ ಕೇಸ್ ಬಳಿಕ ಇದೀಗ ಬಿಜೆಪಿ ಶಾಸಕ ಚಂದ್ರು ಲಮಾಣಿ ಲೋಕಾಯುಕ್ತರ ಬಲೆಗೆ ಬಿದ್ದಿದ್ದಾರೆ. ಶಿರಾಟಿ ಶಾಸಕ. ಪ್ರತಿದಿನ ಜನ ಮಾತಾಡ್ತಾರಲ್ಲ, ಯಾರು ಈ ರಾಜಕಾರಣಿಗಳು ಯಾರು ಸಾಚಾ ಅಲ್ಲ. ಈಗ ಹೊಸಬರು ಯಂಗ್ ಲೀಡರ್ಸ್ ಬಂದ್ರೆ ನಮ್ಮ ದೇಶ ಉದ್ಧಾರ ಆಗ್ಬಿಡುತ್ತೆ, ನಮ್ಮ ರಾಜ್ಯ ಉದ್ಧಾರ ಆಗ್ಬಿಡುತ್ತೆ ಅನ್ನೋ ನಿಟ್ಟಿನಲ್ಲಿ ಭರವಸೆ ಇಟ್ಕೊಂಡು ನಿಂತವ್ರಿಗೆಲ್ಲ ವೋಟ್ ಮಾಡ್ತಾರಲ್ಲ, ಅವರು ಕೂಡ ಇವತ್ತು ತಲೆ ತಗ್ಗಿಸ್ಕೊಂಡಿರ್ತಾರೆ. ಶಿರಾಟಿ ಜನ ಬಾಯಿಗೆ ಬಂದಂಗೆ ಮಾತಾಡ್ತಾ ಇರ್ತಾರೆ ಇವತ್ತು ಶಾಸಕರ ಬಗ್ಗೆ. ಇಂಥವ್ರಿಗೆಲ್ಲ ವೋಟ್ ಹಾಕ್ಬಿಟ್ವಲ್ಲ ನಾವು ಅಂತ ಹೇಳಿ ರಾಜಾರೋಷವಾಗಿ ತಮ್ಮದೇ ಒಡೆತನದ ಆಸ್ಪತ್ರೆಯಲ್ಲಿ ಕೂತ್ಕೊಂಡು ಅಲ್ಲೇ ಗುತ್ತಿಗೆದಾರನನ್ನ ಕರೆಸ್ಕೊಂಡು ಕಮಿಷನ್ ಪಡಿತಾರೆ ಅಂತ ಅಂದ್ರೆ ಎಷ್ಟು ಧೈರ್ಯ ಇರ್ಬೇಕು ನೋಡಿ. ಅಂದ್ರೆ ಯಾರು ಏನೂ ಮಾಡಲ್ಲ, ಯಾರು ತಲೆ ಕೆಡಿಸ್ಕೊಳ್ತಾರೆ ನಮ್ಮ ಬಗ್ಗೆ, ಇದೆ ಅಲ್ವಾ? ಸೊ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾರೆ. ಈಗ ಮಾರುತಿ ಪಾವಗಡ ಇತಿಹಾಸವನ್ನ ಕೆದಕಿದ್ರೆ ಈ ರೆಡ್ ಹ್ಯಾಂಡ್ ಆಗಿ ಸಿಕ್ಕಂತವರಲ್ಲಿ ಇವರಿಬ್ರು, ಮತ್ತೊಬ್ರು, ಅಂದ್ರೆ ಟೋಟಲ್ ಆಗಿ 3 ಜನರನ್ನ ಈ ಲಂಚ ತೆಗೆದುಕೊಳ್ಳುವಂತ ಸಂದರ್ಭದಲ್ಲಿನೇ ಅಂದ್ರೆ ವಶಕ್ಕೆ ಪಡೆಯಲಾಗಿತ್ತು. ಇವರು 3ನೇ ಅವರೀಗ. ಆರಾಮ್ ಖಂಡಿತ. ಮೊದಲನೇದಾಗಿ 2008ರ ಸರ್ಕಾರದಲ್ಲಿ, ಯಡಿಯೂರಪ್ಪ ಅವರ ಸರ್ಕಾರದಲ್ಲಿ ವೈ ಸಂಪಂಗಿ, ಅದಾದ ಬಳಿಕ 2019ರ ಯಡಿಯೂರಪ್ಪ ಅವರು ಸಮ್ಮಿಶ್ರ ಸರ್ಕಾರ ಪತನವಾಗಿ BJP ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ, BJP ಸರ್ಕಾರವನ್ನು ರಚನೆ ಮಾಡಿದ ಬಳಿಕ ಮಾಡಾಳ್ ವಿರೂಪಾಕ್ಷಪ್ಪ ಅವರು KSDL ನಿಗಮದ ಅಧ್ಯಕ್ಷರಾಗಿರ್ತಾರೆ. ಅಲ್ಲಿ ಯಾವುದೋ ಒಂದು ಕೆಲಸಕ್ಕೆ ಸಂಬಂಧಪಟ್ಟಂತೆ 60 ಲಕ್ಷ ರೂಪಾಯಿ ಲಂಚವನ್ನು ಪಡೆಯುವಂಥ ಒಂದು ಸಂದರ್ಭದಲ್ಲಿ ಅವ್ರ ಮಗ ಲಂಚವನ್ನು ಸ್ವೀಕಾರ ಮಾಡ್ತಿರ್ತಾರೆ. ಅದಾದ ಬಳಿಕ ವಿಚಾರಣೆ ಮಾಡಿದಂತಹ ಲೋಕಾಯುಕ್ತ ಪೊಲೀಸರು ಅವರನ್ನು ಅರೆಸ್ಟ್ ಮಾಡುವಂಥ ಒಂದು ಕೆಲಸ ಆಗೋದು. ಇವತ್ತು ಕೂಡ ಲೋಕಾಯುಕ್ತ ಕೋರ್ಟಲ್ಲಿ ಅದು ವಿಚಾರಣೆಯನ್ನು ನಡೀತಾ ಇದೆ. ಲೋಕಾಯುಕ್ತರಿಂದ ಶಾಸಕ ಚಂದ್ರು ಲಮಾಣಿ ಫುಲ್ ಎನ್ಕ್ವೈರಿ ನಡೀತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿದೆ. SP ಸಿದ್ದಲಿಂಗಪ್ಪ ಅವರ ಕಡೆಯಿಂದ ರಸ್ತೆ ಬದಿ ತಡೆಗೋಡೆ ನಿರ್ಮಾಣಕ್ಕೆ ಲಂಚ ಕೇಳಿದ್ರು ಈ ಶಾಸಕ. ಸಣ್ಣ ನೀರಾವರಿ ಇಲಾಖೆಯ ಕಾಮಗಾರಿಗೆ ಶಾಸಕರು ಕಮಿಷನ್ ಪಡಿತಾ ಇದ್ರು. ಸೊ ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫುಲ್ ಎನ್ಕ್ವೈರಿ ನಡೀತಾ ಇದೆ. ಲೋಕಾಯುಕ್ತ SP ಸಿದ್ದಲಿಂಗಪ್ಪ ಅವರ ನೇತೃತ್ವದಲ್ಲಿ ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿದೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ಸಂಗತಿ. ಸಣ್ಣ ನೀರಾವರಿ ಇಲಾಖೆಯ ಕಾಮಗಾರಿಗೆ ಶಾಸಕರು ಕಮಿಷನ್ ಪಡಿತಾ ಇದ್ರು. 11 ಲಕ್ಷ ರೂಪಾಯಿ ಕೇಳಿದ್ರಂತೆ. ಆ ಪೈಕಿ ಮೊದಲ ಹಂತದ ಭಾಗವಾಗಿ 5 ಲಕ್ಷ ರೂಪಾಯಿಯನ್ನ ತೆಗೆದುಕೊಳ್ತಾ ಇದ್ದಾಗ ಲೋಕಾಯುಕ್ತ ಪೊಲೀಸರು ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ. ಲೋಕಾಯುಕ್ತ ಪೊಲೀಸರು ಈಗ ಫುಲ್ ಎನ್ಕ್ವೈರಿ ಗ್ರಿಲ್ ಮಾಡ್ತಾ ಇದ್ದಾರೆ. ಈಗ ಎಷ್ಟು ಕೇಳಿರಬಹುದು? ಜಸ್ಟ್ ಇಮ್ಯಾಜಿನ್. ನಮಗ್ ಬಂದಿರೋ ಮಾಹಿತಿ ಪ್ರಕಾರ 11 ಲಕ್ಷ ಕೇಳಿದ್ರಂತೆ. ಇನ್ನು ಎಷ್ಟೆಷ್ಟು ಕೇಳಿದ್ರೋ ಏನೋ ದೇವರಿಗೆ ಗೊತ್ತು. ಅದು ಅವರ ಆಸ್ಪತ್ರೆಯಲ್ಲಿ ಕೂತ್ಕೊಂಡೆ. ಇವಾಗ ಎನ್ಕ್ವೈರಿ ಅಂತೂ ನಡೀತಾ ಇದೆ. ಸೊ ಇದಕ್ಕೆ ಶಾಸಕರ ಪ್ರತಿಕ್ರಿಯೆ ಅಥವಾ ಶಾಸಕರು ಏನು ಉತ್ತರ ಕೊಡ್ತಾರೆ? ರೆಡ್ ಹ್ಯಾಂಡ್ ಆಗಿ ಬೇರೆ ಸಿಕ್ಕಾಕೊಂಡಿದ್ದಾರೆ, ಇಲ್ಲ ಅಂತ ಹೇಳಕ್ಕೂ ಆಗಲ್ಲ. ಬಟ್ ಕಾರಣಗಳನ್ನ ಬೇರೆ ಏನಾದ್ರೂ ಕೊಡಬಹುದಾ ಅನ್ನೋ ಒಂದು ಪ್ರಶ್ನೆ ಅಂತೂ ಇದ್ದೇ ಇರುತ್ತೆ. ಇಲ್ಲ ನಾನು ಕಮಿಷನ್ ಪಡಿತಾ ಇರಲಿಲ್ಲ, ಇನ್ನೇನೋ ಕಾರಣ, ಹಂಗೆಲ್ಲ ಹೇಳೋದಕ್ಕೆ ಸಾಧ್ಯನಾ? ಅದು ಈಗಿರುವಂತಹ ಪ್ರಶ್ನೆ.
ಬಟ್ ತಪ್ಪಿಸ್ಕೊಳ್ಳೋದಕ್ಕಂತೂ ಸಾಧ್ಯ ಇಲ್ಲ ಸದ್ಯದ ಮಟ್ಟಿಗೆ ಅಂತ ಅನ್ಕೊಳ್ಳೋಣ. ಯಾಕೆಂತ ಹೇಳಿದ್ರೆ ಸ್ವತಃ ಲೋಕಾಯುಕ್ತ SP ಅವರ ನೇತೃತ್ವದಲ್ಲಿನೇ ರೇಡ್ ಆಗಿರೋದು. ಸೊ ಅವರು ಕಣ್ಣು ಎದುರುಗಡೆನೆ ಸಿಕ್ಕಾಕೊಂಡಿರೋದು ಇವರು. ಸೊ ಹಾಗಾಗಿ ಅಷ್ಟು ಸುಲಭನ ಇದರಿಂದ ತಪ್ಪಿಸ್ಕೊಳ್ಳೋದು ಚಂದ್ರು ಲಮಾಣಿ ಅವರು. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.